ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಮಧ್ಯೆ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಭಾಗಶಃ ಅನುಮತಿ ಕೊಟ್ಟ ಮೇಲೆ ಭಾರತದ ಧ್ವಜ ಹೊತ್ತ 2 LPG ಅನಿಲ ಹಡಗುಗಳು ಸುರಕ್ಷಿತವಾಗಿ ಭಾರತಕ್ಕೆ ಬಂದು ಸೇರಿವೆ. ನಿಗದಿಪಡಿಸಿದ ಮಾರ್ಗಗಳನ್ನು ಅನುಸರಿಸಿ ಹಡಗುಗಳು ಪ್ರಯಾಣವನ್ನು ಕಂಪ್ಲೀಟ್ ಮಾಡಿವೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. 90,000 ಟನ್ಗಳಿಗಿಂತ ಹೆಚ್ಚು ಅನಿಲ ಹೊತ್ತ ಹಾಗೆ 2 ಭಾರತ ಧ್ವಜ ಇರೋ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿಯನ್ನ ದಾಟಿವೆ. ವಿಶ್ವದ ಅತ್ಯಂತ ನಿರ್ಣಾಯಕ ತೈಲ ಸಾಗಣೆ ಚೆಕ್ ಪಾಯಿಂಟ್ಗಳಲ್ಲಿ ಒಂದಾದ ಹಾರ್ಮುಜ್ ಬಗ್ಗೆ ಟೆಹರಾನ್ನ ನಿಲುವನ್ನ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಅವರು ಸ್ಪಷ್ಟಪಡಿಸಿದ ಮೇಲೆ 1 ದಿನ ಆದ್ಮೇಲೆ ಈ ಬೆಳವಣಿಗೆ ನಡೆದಿರುವುದು. ಹಡಗು ಟ್ರ್ಯಾಕಿಂಗ್ ದತ್ತಾಂಶದ ಪ್ರಕಾರ ಭಾರತಕ್ಕೆ ತೆರಳುತ್ತಾ ಇದ್ದ 2 LPG ಟ್ಯಾಂಕರ್ಗಳಾದ BWL ಮತ್ತು BW ಟೈರ್ ಹಾರ್ಮುಜ್ ಜಲಸಂಧಿ ಮೂಲಕ ಸಾಗ್ತಾ ಇವೆ. ಇರಾನ್ ವಿರುದ್ಧ ಅಮೆರಿಕ, ಇಸ್ರೇಲಿ ದಾಳಿಗಳಿಂದ ಈ ಪ್ರಮುಖ ಸಮುದ್ರ ಮಾರ್ಗ ಅಪಾಯದಲ್ಲಿದೆ. ಆದರೂ ಕೂಡ ಇರಾನ್ ತನ್ನ ಅನುಮತಿಯೊಂದಿಗೆ ಮಿತ್ರ ರಾಷ್ಟ್ರಗಳ ಹಡಗುಗಳು ಅದರ ಮೂಲಕ ಹಾದು ಹೋಗಬಹುದು ಅಂತ ಹೇಳಿತ್ತು. 2 ಹಡಗುಗಳು ಇರಾನ್ನ ಕರಾವಳಿಯನ್ನ ನಿಕಟವಾಗಿ ಪತ್ತೆ ಹಚ್ಚುವ ಮೂಲಕ ಇರಾನ್ ನಿಗದಿಪಡಿಸಿದ ಮಾರ್ಗಗಳಲ್ಲಿ ಸಂಚರಿಸಿವೆ. ಇರಾನ್ ದಿಗ್ಬಂಧನ ಹಾಕೊಂಡಿದ್ರೂ ಕೂಡ ಭಾರತ ಸೇರಿದಂತೆ ತನಗೆ ಸ್ನೇಹಪರ ಅಂತ ಪರಿಗಣಿಸಿರೋ ದೇಶಗಳಿಗೆ ಅನುಮತಿ ಕೊಟ್ಟಿದೆ. ಈ 2 ಹಡಗುಗಳು 94,000 ಟನ್ ಧ್ರುವೀಕೃತ ಪೆಟ್ರೋಲಿಯಂ ಅನಿಲವನ್ನ ಹೊಂದಿವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.